ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಈ ಒಂದು ಪಿತೃಪಕ್ಷ ಮಾಸದ ಸಂದರ್ಭದೊಳಗ ಶ್ರೀ ಜಗನ್ನಾಥದಾಸರು ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರುವ ಪಿತೃಗಣ ಸಂಧಿಯ ಒಂದು ನುಡಿಗಳ ಅರ್ಥಾನುಸಂಧಾನ ಮಾಲಿಕೆಯೊಳಗ ನಾವು ಇದುವರೆಗೆ 18 ನುಡಿಗಳ ತನಕ ಅರ್ಥಚಿಂತನೆಯನ್ನು ಮಾಡಿದ್ವಿ. ಈ ಒಂದು 18ನೇ ನುಡಿಯೊಳಗ ನಮಗೆ ದಾಸರು ತಿಳಿಸಿಕೊಟ್ಟಿದ್ರು, ಭಗವಂತ ಅನೇಕ ಅವತಾರಗಳನ್ನು ಮಾಡ್ತಾನ. ಅಂದ್ರೆ ಹಾಲಿನೊಳಗೆ ತುಪ್ಪ ಇದ್ದಂಗೆ ಭಗವಂತ ಸರ್ವತ್ರ ವ್ಯಾಪ್ತಿರ್ತಾನ. ಅದರ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನು ಸಂದೇಶವನ್ನು ನಮ್ಗೆ 18ನೇ ನುಡಿಯೊಳಗೆ ನಮ್ಗೆ ತಿಳಿಸ್ಕೊಟ್ಟಿದ್ರು. ಭಗವಂತ ವೈಕುಂಠ ಮತ್ತು ಎಲ್ಲ ಜೀವರಾಶಿಗಳೊಳಗೆ ಮತ್ತು ಪ್ರಕೃತಿಯೊಳಗೆ ಎಲ್ಲ ಕಡೆನೂ ಭಗವಂತ ವ್ಯಾಪ್ತನಾಗ್ಯಾನ, ಎಲ್ಲ ಕಡೆನೂ ಭಗವಂತ ಇದ್ದಾನ, ಹಾಲಿನೊಳಗೆ ತುಪ್ಪ ಇದ್ದಂಗೆ ಇರ್ತಾನ ಅಂತಿಕೊಂಡು ನಮ್ಗೆ 18ನೇ ನುಡಿಯೊಳಗಲೆ ತಿಳಿಸಿ ಹೇಳಿದ್ರು. ಈಗ ಮುಂದೆ 19ನೇ ನುಡಿಯೊಳಗೆ ಹೇಳ್ತಾರೆ, ಭಗವಂತ 3 ಯುಗದೊಳಗೆ ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗದೊಳಗೆ ಅವತಾರ ಮಾಡಿ ಕೇವಲ ಮನುಷ್ಯರಂತೆ ಅವತಾರ ಮಾಡಿ ಬರ್ತಾನೆ. ರಾಮಕೃಷ್ಣಾದಿ ರೂಪಗಳಿಂದ ಬಂದು ಮನುಷ್ಯರಂತೆ ಒಂದು ನಟನೆಯನ್ನು ಮಾಡಿ ಲೋಕ ಶಿಕ್ಷಣವನ್ನು ನಮ್ಗೆ ಕೊಟ್ಟಾನ ಅಂತಿಕೊಂಡು ಈ ಒಂದು ನುಡಿಯೊಳಗೆ ನಮಗಿಲ್ಲಿ ದಾಸರು ತಿಳಿಸ್ಕೊಡ್ತಾರ. ತಾ ಬರೋದಷ್ಟೇ ಅಲ್ಲೇ ಎಲ್ಲ ದೇವತೆಗಳನ್ನು ಕೂಡ ತನ್ನ ಪರಿವಾರ ಸಹಿತವಾಗಿ ಭೂಮಿ ಮೇಲೆ ಅವತಾರ ಮಾಡ್ಯಾನ ಅಂತಿಕೊಂಡು ನಮಗಿಲ್ಲಿ ದಾಸರು 19ನೇ ನುಡಿಯೊಳಗಲೆ ತಿಳಿಸಿಕೊಡ್ತಾರ. ಆ ಒಂದು ನುಡಿ ಬಗ್ಗೆ ಒಂದು ಚಿಂತನೆಯನ್ನು ಮಾಡೋಣಂತ. 3 ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ದ್ವಿತೀಯ ಕುಮಾರಕರ ಸಂಹರಿಸಿ ಧರ್ಮವನುಳುಹಬೇಕೆಂದು ಕಾರುಣಿಕ ಭೂಮಿಯೊಳು ನಿಜ ಪರಿವಾರ ಸಹಿತವತರಿಸಿ ಬಹುವಿಧ ತೋರಿದನು ನರವೃತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಇಲ್ಲಿ ಹೇಳ್ತಾರ, ಭಗವಂತ 3 ಯುಗದೊಳಗ ಅವತಾರ ಮಾಡ್ತಾನಂತ. 3 ಯುಗದಲ್ಲಿ ಮೂಲ ರೂಪನು ಅಂದ್ರೆ ಭಗವಂತನ ಮೂಲ ರೂಪ ಯಾವುದಂದ್ರೆ ಶ್ರೀಮನ್ನಾರಾಯಣ, ಅಂದ್ರೆ ಪದ್ಮನಾಭ ರೂಪ. ಭಗವಂತ ಒಂದು ಶೇಷಶಾಹಿ ಮೇಲೆ ಮಲ್ಕೊಂಡಿರ್ತಾನ. ಅವನ ಹೊಕ್ಕಳಿನಿಂದ ಬ್ರಹ್ಮದೇವರು ಹುಟ್ಟುವ ಒಂದು ದೃಶ್ಯವನ್ನು ನಾವು ನೋಡ್ತೀವಿ. ಅದು ಭಗವಂತನ ಏನದ ಮೂಲ ರೂಪ, ಅದು ನಾರಾಯಣ ರೂಪ, ಪದ್ಮನಾಭ ರೂಪ. ಆ ರೂಪದಿಂದ ಏನದ ಅನೇಕ ರೂಪಗಳು ಹೊರಹೊಮ್ಮತಾವಂತ. ಪಂಚರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣಾದಿ ಪಂಚರೂಪಗಳು, ಕೇಶವಾದಿ 24 ರೂಪಗಳು, ಅಜಾದಿ 51 ರೂಪಗಳು, ಈಗ ಅನೇಕ ರೂಪಗಳು ಕೂಡ ಏನದ ಭಗವಂತನ ಮೂಲ ರೂಪದಿಂದ ಹೊರಹೊಮ್ಮತಾವಂತ ಹೇಳ್ತಾರ. ಅಂತ ಭಗವಂತ ಮೂಲ ರೂಪದಿಂದ ಅವತಾರ ಮಾಡ್ತಾನಂತ. ತ್ರೇತಾಯುಗದೊಳಗ, ಕೃತಯುಗದೊಳಗ, ದ್ವಾಪರ ಯುಗದೊಳಗ ಅವತಾರ ಮಾಡಿ ಸೂರಿಗಳ ಸಂತೈಸಿ ಅಂದ್ರ ಜ್ಞಾನಿಗಳನ್ನ ಎಲ್ಲ ಜ್ಞಾನಿಗಳನ್ನ ಸಜ್ಜನರನ್ನ ರಕ್ಷಣೆ ಮಾಡೋ ಸಂಬಂಧ ಅವತಾರ ಮಾಡ್ತಾನ. ಆಮೇಲೆ ದ್ವಿತೀಯ ಕುಮಾರಕರ ಸಂಹರಿಸಿ ಧರ್ಮವನ್ನುಳುಹಬೇಕೆಂದು ಅನೇಕ ದೈತ್ಯರು ಭೂಮಿ ಮೇಲೆ ಸಜ್ಜನರಿಗೆ ಒಂದು ಪೀಡೆಯನ್ನು ಕೊಡ್ತಿರ್ತಾರ, ರಾಕ್ಷಸರು. ಅವರೆಲ್ಲರನ್ನು ಸಂಹಾರ ಮಾಡುವ ಸಂಬಂಧ ಭಗವಂತ ಭೂಮಿ ಮೇಲೆ ಅವತಾರ ಮಾಡಿ ಧರ್ಮವನ್ನು ಉಳಿಸೋ ಸಂಬಂಧ ಅವತಾರ ಮಾಡ್ತಾನ ಅಂತಿಕೊಂಡು ಹೇಳ್ತಾರೆ. ಅದನ್ನೇ ಭಗವದ್ಗೀತಾದೊಳಗೆ ಕೃಷ್ಣ ಹೇಳ್ತಾನಲ್ಲ, ಪರಿತ್ರಾಣಾಯ ಸಾಧೂನಾಯ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತಿಕೊಂಡು ಹೇಳ್ತಾನ. ಅಂದ್ರೆ ಯಾವಾಗ ಧರ್ಮದೊಳಗ ಒಂದು ಚ್ಯುತಿ ಬರ್ತದ, ಧರ್ಮಕ್ಕೆ ಒಂದು ಧರ್ಮ ಕೆಳಮಟ್ಟದೊಳಗೆ ಬರ್ತಿರ್ತದ, ಚ್ಯುತಿ ಬರ್ತಿರ್ತದ, ಅವಾಗ ಭಗವಂತ ಅವತಾರ ಮಾಡ್ತಾನ ಅಂತಿಕೊಂಡು ಹೇಳ್ತಾರ. ಆ ರೀತಿಯೊಳಗ ದ್ವಾಪರ ಯುಗದೊಳಗ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿ ಬರ್ತಾನ. ಆಮೇಲೆ ಅನೇಕ ಭೂಭಾರಹರಣವನ್ನ ಮಾಡ್ತಾನ. ರಾಮಾವತಾರದಾಗೂ ಕೂಡ ಅನೇಕ ರಾಕ್ಷಸರನ್ನು ಕೂಡ ಭಗವಂತ ವನವಾಸಕ್ಕೆ ಯಾಕೆ ಹೋಗ್ತಾನ ರಾಮಚಂದ್ರ ಅಂದ್ರೆ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಬೇಕಾಗಿರ್ತದೆ. ಅವ ಇಲ್ಲೇ ಅರಮನೆಯೊಳಗೆ ಕೂತು ರಾಜ್ಯಭಾರ ಮಾಡ್ಕೋದು ಕೂತಿದ್ದಂದ್ರೆ ಅನೇಕ ರಾಕ್ಷಸರು ಹಂಗೆ ಉಳಿತಿದ್ರು. ಅವ್ರು ಅನೇಕ ಋಷಿಗಳಿಗೆ ಪೀಡೆಯನ್ನು ಕೊಡ್ತಿದ್ರು, ಅನೇಕ ಸಜ್ಜನರಿಗೆ ಪೀಡೆಯನ್ನು ಕೊಡ್ತಿದ್ರು. ಭಗವಂತ ಒಂದು ಲೋಕ ವಿಡಂಬನೆ ಒಂದು ನಾಟಕ ಮಾಡೋ ಸಂಬಂಧ ಒಂದು ನಾಟಕವನ್ನು ಹೂಡಿ ವನವಾಸಕ್ಕೆ ಹೋಗಿ ಅನೇಕ ರಾಕ್ಷಸರನ್ನ ಅಲ್ಲೇ ಸಂಹಾರ ಮಾಡ್ತಾನ ರಾಮಚಂದ್ರನಾಗಿ. ಇಲ್ಲಿ ಕೃಷ್ಣಾವತಾರದಾಗೂ ಕೂಡ ಅನೇಕ ರಾಕ್ಷಸರನ್ನ ಸಂಹಾರ ಮಾಡ್ತಾನ. ಕೃಷ್ಣ ಕೂಸಿದ್ದಾಗಿನ ತೊಟ್ಟು ಕಂಸ ಅನೇಕ ರಾಕ್ಷಸರನ್ನ ಗೋಕುಲಕ್ಕೆ ಕಳಿಸ್ತಾನ. ಕೂಸಿದ್ದಾಗಿನ ತೊಟ್ಟು ಭಗವಂತ ಅನೇಕ ರಾಕ್ಷಸರ ಸಂಹಾರ ಮಾಡ್ಕೋತೆ ಹೋಗ್ತಾನ. ಈಗ ಹಿಂಗ ಮುಂದೆ ಜರಾಸಂಧ, ಅವ್ರು ದೊಡ್ಡವಾದ್ಮೇಲೆ ಜರಾಸಂಧ ಅಂತ ರಾಕ್ಷಸರು, ನರಕಾಸುರ, ಈಗ ಅನೇಕ ರಾಕ್ಷಸರನ್ನ ಕೂಡ ಸಂಹಾರ ಮಾಡಿ ಭೂಭಾರಹರಣವನ್ನ ಮಾಡ್ಯಾನ ರಾಮಾವತಾರದಾಗ. ಕೃಷ್ಣಾವತಾರದಾಗ ಧರ್ಮವನ್ನ ಅಲ್ಲೇ ರಕ್ಷಣೆ ಮಾಡ್ಯಾರ.
ಅದಕ್ಕೆ ಈ ರೀತಿ ಒಂದು 3 ಯುಗದೊಳಗೆ ಅವತಾರ ಮಾಡ್ಯಾರ ಅಂತಿಕೊಂಡಿಲ್ಲ ಹೇಳ್ತಾರ. ಭಗವಂತ 3 ಯುಗದೊಳಗೆ ಅವತಾರ ಮಾಡ್ಯಾನ ಅಂತಿಕೊಂಡೆ ಭಗವಂತನಿಗೆ ಏನಂತಾರಂದ್ರೆ ತ್ರಿಯುಗ ಅಂತಿಕೊಂಡು ಕರೀತಾರ ಅಂತ ಹೇಳ್ತಾರ. ಆದ್ರೆ ಕಲಿಯುಗದೊಳಗ ಭಗವಂತನಿಗೆ ಅವತಾರ ಇಲ್ಲ. ಆದ್ರೆ ವಾಯುದೇವರು ಏನದ ಭಗವಂತನ ಒಂದು ಪ್ರತಿರೂಪ. ಅವರು ಅಗ್ದಿ ಭಗವಂತನಲ್ಲಿ ಅವಿಚ್ಛಿನ್ನವಾದ ಭಕ್ತಿಯನ್ನ ಹೊಂದಿರತಕ್ಕಂಥ ವಾಯುದೇವರನ್ನೇ ನಮಗೇನದ ಭೂಮಿ ಮೇಲೆ ಮಧ್ವಾಚಾರ್ಯರಾಗಿ ಕಲಿಯುಗದೊಳಗ ಅವತಾರ ಮಾಡುವಂಗ ಭಗವಂತ ಮಾಡಿ ನಮ್ಗೆಲ್ಲರೂ ಒಂದು ಭಗವಂತನ ನಾವು ತಿಳ್ಕೊಬೇಕಂದ್ರೆ ಕಲಿಯುಗದೊಳಗೆ ಏನದ ಕೇವಲ ಮಧ್ವಾಚಾರ್ಯರ ಒಂದು ಶಾಸ್ತ್ರದ ಮೂಲಕ ನಾವು ಆ ಭಗವಂತನನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು. ಅದರ ಕಲಿಯುಗದೊಳಗೆ ಭೂಮಿಯೊಳಗೆ ಅವತಾರ ಇಲ್ಲ ಅಂತಿಕೊಂಡು ಮಧ್ವಾಚಾರ್ಯ ತಮ್ಮ ಪ್ರತಿರೂಪರಾಗಿರ್ತಕ್ಕಂಥ ಮಧ್ವಾಚಾರ್ಯರನ್ನ ಭೂಮಿ ಮೇಲೆ ಅವತಾರವನ್ನ ಮಾಡಿಸ್ತಾರ. ಅವು ವಾಯುದೇವರು ಬಂದು ನಮ್ಗೆ ಅನೇಕ ಭಗವಂತನ ಮಹಿಮೆಗಳನ್ನು ನಮಗೆ ತಮ್ಮ ಶಾಸ್ತ್ರದ ಮೂಲಕ ನಮ್ಗೆ ತಿಳಿಸಿಕೊಟ್ಟಾರ. ಅವುಗಳೆಲ್ಲವೂ ಕೂಡ ನಾವು ತಿಳ್ಕೊಂಡು ಆ ಧರ್ಮ ಮಾರ್ಗದೊಳಗೆ ನಡಿಬೇಕು ಅನ್ನೋದನ್ನು ಕೂಡ ನಮಗಿಲ್ಲಿ ದಾಸರು ಒಂದು ಸಂದೇಶವನ್ನ ಕೊಡ್ತಾರ. ಅದಕ್ಕಿಲ್ಲ 3 ಯುಗದಲ್ಲಿ ಮೂಲ ರೂಪನು ಸೂರ್ಯಗಳ ಸಂತೈಸಿ ದ್ವಿತೀಯ ಕುಮಾರಕರ ಸಂವರಿಸಿ ಧರ್ಮವ ನುಳುಹಬೇಕೆಂದು ಈ ರೀತಿ 3 ಯುಗದೊಳಗೆ ಅವತಾರ ಮಾಡಿ ಧರ್ಮವನ್ನ ರಕ್ಷಣೆ ಮಾಡ್ತಾನ ಅಂತಿಕೊಂಡು ಹೇಳ್ತಾರೆ. ಆಮೇಲೆ ಕಾರುಣಿಕ ಭೂಮಿಯಳು ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರಿದನು ನರವೃತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಈಗ ಭೂಮಿ ಮೇಲೆ ಅವತಾರ ಮಾಡಿದಾಗ ಭಗವಂತ ಹೆಂಗೆ ಬರ್ತಾನಂದ್ರೆ ಒಬ್ಬನೇ ಬಂದಿಲ್ಲವ, ತನ್ನ ಅವತಾರ ಸಹಿತ ತನ್ನ ಪರಿವಾರ ಸಹಿತವಾಗಿ ಬಂದಾನ ಅಂತಿಕೊಂಡು ಹೇಳ್ತಾರ. ಈಗ ರಾಮಾವತಾರದೊಳಗ ಅನೇಕ ಕಪಿಗಳಿದ್ರು. ಅವೆಲ್ಲ ಕಪಿಗಳು ಯಾರಂತಂದ್ರ ಎಲ್ಲ ದೇವತೆಗಳೇ ಏನದ ಕಪಿಗಳಾಗಿ ಬಂದಿರ್ತಾರಂತ. ಅಲ್ಲೇ ನೀಲ ಅಂತಕ್ಕಂಥ ಕಪಿ ಇದ್ದ. ನೀಲ ಅಂತಂದ್ರೆ ಅಗ್ನಿಯ ಒಂದು ಅವತಾರ ನೀಲ ಕಪಿ. ಆಮೇಲೆ ಈಗ ಸೂರ್ಯನೇ ಸುಗ್ರೀವಾಗಿ ಹುಟ್ಟಿ ಬಂದಿರ್ತಾನ, ವಾಲಿ ಚಂದ್ರನಾಗಿ ಬಂದಿರ್ತಾನ. ಹಿಂಗೆ ಅನೇಕ ಏನು ಕಪಿಗಳ ಸೈನ್ಯ ಏನಿತ್ತು ಅವೆಲ್ಲವೂ ಕೂಡ ಏನದ ಒಂದು ದೇವತಾ ಸ್ವರೂಪನೇ, ದೇವತೆಗಳೇನದ ಕಪಿಗಳಾಗಿ ಹುಟ್ಟಿ ಬಂದಿರ್ತಾರಲ್ಲೇ. ಮುಂದೆ ಕೃಷ್ಣಾವತಾರದೊಳಗ ಅನೇಕ ಗೋಪಿಕಾ ಸ್ತ್ರೀಯರಾಗ್ಲಿ ಅಲ್ಲಿರ್ತಕ್ಕಂಥ ಆಕಳುಗಳು ಆಮೇಲೆ ಅನೇಕ ಗೋಪಿಯರು ಎಲ್ಲರೂ ಕೂಡ ಏನದ ಒಂದು ಅವರು ದೇವತೆಗಳ ಒಂದು ಅವತಾರನೇ ಅವರು ಕೃಷ್ಣನ ಹುಟ್ಟಿ ಬಂದಿರ್ತಾರಲ್ಲೇ. ಈಗ ಸ್ವತಃ ಬಲರಾಮ ಏನದ ಶೇಷಾವತಾರವ, ರಾಮಾವತಾರದಾಗ ಲಕ್ಷ್ಮಣನಾಗಿ ಬಂದಿರ್ತಾನ, ಕೃಷ್ಣಾವತಾರದಾಗ ಅವನೇ ಬಲರಾಮಾಗಿ ಬರ್ತಾನ. ಆಮೇಲೆ ಅನೇಕ ಈ ವಸುದೇವ ಆಮೇಲೆ ಯಶೋಧ ದೇವಕಿ ಇವರೆಲ್ಲರೂ ಕೂಡ ಏನದ ಒಂದು ದೇವತೆಗಳವ ಇವರೆಲ್ಲರೂ. ಆಮೇಲೆ ಅನೇಕ ಗೋಪಿಯರು ಅಲ್ಲ ಇರುವಂಥ ಆಕಳುಗಳು ಕೂಡ ಏನದ ಭಗವಂತನ ಎಲ್ಲ ದೇವತೆಗಳಿಗೆ ಒಂದು ಪರಿವಾರ ಅಂತಿಕೊಂಡು ಹೇಳ್ತಾರೆ. ಹಿಂಗೆಲ್ಲ ತನ್ನ ಯಾಕಂದ್ರೆ ಕೃಷ್ಣ ಭೂಮಿ ಮೇಲೆ ಅವತಾರ ಮಾಡ್ತಾನಂದ್ರೆ ದೇವತೆಗಳೇ ನಾವು ಹುಡ್ತೀವಿ ನಿಮ್ಮ ಜೋಡಿ ಅಂತಿಕೊಂಡು ತಮ್ಮ ಸ್ವ ಇಚ್ಛಾದಿಂದ ಎಲ್ಲರೂ ದೇವತೆಗಳು ಕೂಡ ಏನದ ಭೂಮಿ ಮೇಲೆ ಹುಟ್ಟಿ ಬರ್ತಾರಂತ. ಅವರೆಲ್ಲ ಭಗವಂತನಲ್ಲಿ ಸೇವೆ ಮಾಡ್ಬೇಕು ಅಂತಿಕೊಂಡ ಭೂಮಿ ಮೇಲೆ ಅವರು ಕೂಡ ಎಲ್ಲ ದೇವತೆಗಳು ಹುಟ್ಟಿ ಬಂದು ಭಗವಂತನ ಶ್ರೀಕೃಷ್ಣ ಪರಮಾತ್ಮ ಮತ್ತು ರಾಮಚಂದ್ರನ ಒಂದು ಸೇವೆಯನ್ನ ಮಾಡ್ತಾರಂತಲ್ಲೇ. ಅದಕ್ಕೆ ಕಾರುಣಿಕ ಭೂಮಿಯಳು ನಿಜ ಪರಿವಾರ ಸಹಿತ ಅವತರಿಸಿ ತನ್ನ ಪರಿವಾರ ಸಹಿತನಾಗಿ ಭಗವಂತ ಅವತಾರ ಮಾಡಿ ಧರ್ಮವನ್ನ ರಕ್ಷಣೆ ಮಾಡ್ತಾನ ಅಂತ ಹೇಳ್ತಾರ. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ತಾರ, ಭೂಮಿ ಮೇಲೆ ಅವತಾರ ಮಾಡಿದಾಗ ಬಹುವಿಧ ತೋರಿದನು ನರವೃತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಅಂದ್ರ ಭೂಮಿ ಮೇಲೆ ಅವತಾರ ಮಾಡಿದಾಗ ಇಲ್ಲಿ ಸಾಮಾನ್ಯ ಮನುಷ್ಯರು ಹೇಗಿರ್ತಾರೋ ಆ ರೀತಿ ಭಗವಂತ ಒಂದು ವರ್ತನೆಯನ್ನ ಮಾಡ್ಯಾನ, ಆ ರೀತಿ ಒಂದು ನಾಟಕವನ್ನ ಮಾಡ್ಯಾನ ಅಂತಿಕೊಂಡು ಹೇಳ್ತಾರ. ಯಾಕಂದ್ರೆ ನಮಗೆ ಅವಾಗ ನಾವು ಏನಾದರೂ ನಾವು ನೋಡ್ಕೋಬೇಕಂದ್ರೆ ಕೃಷ್ಣ ಹಾಗೆ ಮಾಡಿದ್ದ, ರಾಮ ಹೀಗೆ ಮಾಡಿದ್ದ ಅಂತಿಕೊಂಡೆ ನಾವು ನೋಡ್ತೀವಿ. ಅಂದ್ರೆ ನಮಗೊಂದು ಶಿಕ್ಷಣವನ್ನು ಲೋಕ ಶಿಕ್ಷಣವನ್ನು ಕೊಡಬೇಕಾಗಿದ್ರೆ ಸ್ವತಃ ಭಗವಂತ ಏನದ ತಾನೂ ಕೂಡ ಏನದ ಒಂದು ಮನುಷ್ಯರಂತೆ ನಾಟಕ ಮಾಡಿನೇ ನಮಗೆ ಆ ಒಂದು ಲೋಕ ಶಿಕ್ಷಣವನ್ನ ಕಲಿಸ್ಬೇಕಾಗಿರ್ತದ. ಈಗ ಒಂದು ಕಡೆ ಹರಿಕಥಾಂಸಾರದ ಹೇಳ್ತಾರ, ನಾರನಂದ ವೃಜದ ಸ್ತ್ರೀಯರ ಜಾರ ಕರ್ಮಕ್ಕೆ ಒಲಿದ ಅಜಸು ಕುಮಾರ ನೆನೆಸಿದ ನಂದ ಗೋಪೆಗೆ ನಳಿನ ಭವಜನಕ ವೈರವರ್ಜಿತ ದೈತ್ಯರನ್ನು ಸಂತಾಪಗೊಳಿಸಿದ ವಿಪಗಮನ ಗೋಪಾಲಕರ ಪೇಗೆಯಲೇರಿದ ವೃಂದಾವನದೊಳೊಂದು ಅಂತ ಹೇಳ್ತಾರ. ಭಗವಂತ ನಾರನಂದ, ಅವನಿಗೆ ಯಾವ ದೋಷನೂ ಇಲ್ಲ ಭಗವಂತನಿಗೆ. ನಾರನಂದ ಸ್ವಲ್ಪ ಕೂಡ ದೋಷ ಇರ್ಲಾರ್ದಂತ ಭಗವಂತ ಗೋಪಿಯರ ಒಂದು ಜಾರ ಕರ್ಮಕ್ಕೆ ಅವ್ರ ಗೋಪಿಯರಿಗೆ ಒಂದು ಒಲಿತಾನ ಅಂತಿಕೊಂಡು ಹೇಳ್ತಾರೆ. ಆಮೇಲೆ ಅಜ ಅಂತಂದ್ರ ಭಗವಂತನಿಗೆ ಹುಟ್ಟು ಸಾವು ಯಾವುದೂ ಇಲ್ಲ ಅಂತ ಬ್ರಹ್ಮದೇವರಿಗೆ ತಂದೆಯಾಗಿರ್ತಕ್ಕಂಥ ಭಗವಂತ ನಂದ ಗೋಪನಿಗೆ ತನ್ನ ಮಗ ಅಂತಿಕೊಂಡು ಕರ್ಸ್ಕೋತಾನ ಅಂತ ಹೇಳ್ತಾರ. ಆಮೇಲೆ ವಿಪಗಮನ ಅಂದ್ರೆ ಗರುಡ ವಾಹನನಾಗಿರ್ತಕ್ಕಂಥ ಭಗವಂತ ಒಬ್ಬರು ಗೋಪಾಲಕರ ಬೆನ್ನ ಮೇಲೆ ಹಗಲೇರ ಆಟ ಆಡ್ತಿರ್ತಾನಂತ ಕೃಷ್ಣಾವತಾರದೊಳಗ. ಆಮೇಲೆ ಅನೇಕ ಋಷಿ ಪತ್ನಿಯರು ಕೊಟ್ಟಿರ್ತಕ್ಕಂಥ ಊಟವನ್ನ ಮಾಡ್ತಾನ. ವೈರವರ್ಜಿತ, ಭಗವಂತನಿಗೆ ಯಾರು ಶತ್ರುಗಳು ಅಂತ ಯಾರೂ ಇಲ್ಲ.
ಆದರೂ ಕೂಡ ಸಜ್ಜನರ ರಕ್ಷಣೆ ಮಾಡೋ ಸಂಬಂಧ ಅನೇಕ ದೈತ್ಯರನ್ನ ಕೂಡ ಸಂಹಾರ ಮಾಡ್ತಾನ ಅಂತಿಕೊಂಡು ಹೇಳ್ತಾರೆ. ಹಿಂಗೆ ಅನೇಕ ಅವತಾರಗಳನ್ನ ಅನೇಕ ರೂಪಗಳನ್ನ ತಾಳಿ ಭಗವಂತ ನಮಗ ರಕ್ಷಣೆ ಮಾನವರಂತೆ ನಮ್ಗೆ ತೋರಿಸ್ತಾನ ಅಂತಿಕೊಂಡು ಹೇಳ್ತಾರೆ. ಅದನ್ನೇ ಒಂದು ಕಡೆ ನಮಗೆ ಅಖಂಡಿಕೆ ಕೃಷ್ಣದಾಸರು ಒಂದು ಪದ್ಯದೊಳಗೆ ಹೇಳ್ತಾರೆ, ಭಗವಂತ ಕೃಷ್ಣಾವತಾರ ಇದ್ರೊಳಗೆ ಹೆಂಗ ನರನಂತೆ ಹೆಂಗ ಅವನ ವರ್ತನೆಯನ್ನ ಮಾಡ್ತಾನ ಅನ್ನೋದನ್ನ ಹೇಳ್ತಾರ. ಕುಂಡಗೋಳ ಕರರ ಸನಮನಿಯಲಿ ಜನ ಉಂಡದಂಜಲ ಪಾತ್ರೆಯ ಬಳಿದು ಹಿಂಡರಾಯರ ಮುಂದೆ ಕುದುರೆಯ ತೊಳೆಯುತ್ತ ಬಂಡಿಯ ಹೊಡೆಯುತ್ತ ಪಾರ್ಥನ ವಶವಾಗಿ ದೇವತನದ ಮಹಿಮೆಯಗಳೆದೆ ಆವಲೀಲೆಯೋ ನರನಾಗಿ ಗೋಪಾಲ ಕೃಷ್ಣ ದೇವತನದ ಮಹಿಮೆಯಗಳೆದೆ ಗೊಲ್ಲತೆಯೊಬ್ಬಳು ನೀರ ಕೊಡವ ಪೊತ್ತು ನಿಲ್ಲದೆ ಮಾರ್ಗದಿ ಬರುತ್ತಿರಲು ಮುಳ್ಳು ಮುರಿಯಳವಳ ಕಾಲವ ಹಿಡಿಯುತ್ತ ಹಲ್ಲಿಲಿ ತೆಗೆಯುತ್ತ ಸಂತೈಸಿ ಕಳುಹಿದ ದೇವತನದ ಮಹಿಮೆಯಗಳೆದೆ ಧರೆಯೊಳು ನೋಡಲು ಜಾರ ಚೋರ ನೆನೆಸಿ ನಿರುತ ಗೋವಳರುಂಡನ್ನ ಸವಿದು ಗುರು ಮಹಿಪತಿ ಪ್ರಭು ಜನ್ಮರಹಿತನವತರಿಸಿ ಯಶೋದೆಯ ಮೊಲೆಪಾಲವನುಂಡು ದೇವತನದ ಮಹಿಮೆಯಗಳೆದೆ ಆವಲೀಲೆಯೋ ನರನಾಗಿ ಗೋಪಾಲ ಕೃಷ್ಣ ಹೇಳ್ತಾರಲ್ಲೇ. ನೀ ದೇವತನ ಮಹಿಮೆಯನ್ನು ಕೂಡ ತೋರಿಸ್ತಾರೆ. ನರನಾಗಿ ಗೋಪಾಲ ಕೃಷ್ಣ ನೀನು ನರನಂತೆ ನೀನು ಅಲ್ಲೇ ಎಲ್ಲ ಲೀಲೆಗಳನ್ನ ತೋರಿಸಿದೆ ಅಂತ ಹೇಳ್ತಾರ. ಆಮೇಲೆ ಅಲ್ಲ ಹೇಳ್ತಾರ ಅವರು ಇವರು ರಾಜಸು ಯಾಗ ಮಾಡಿರ್ತಾರ ಪಾಂಡವರು, ಅದ್ರೊಳಗ ಬ್ರಾಹ್ಮಣರು ಉಂಡಿರ್ತಕ್ಕಂಥ ಉಂಡದ ಎಂಜಲ ಬಳಿದ ಅಂತಕೊಂಡು ಹೇಳ್ತಾರ. ಎಲ್ಲ ಬ್ರಾಹ್ಮಣರ ಎಂಜಲವನ್ನ ಬೆಳಿತಾನಂತ. ಆಮೇಲೆ ಅರ್ಜುನನ ಕುದುರೆ ಒಂದು ರಥಕ್ಕೆ ಸಾರಥಿ ಆಗಿರೋ ಹೊತ್ನಾಗ ಆ ಕುದುರೆಯನ್ನು ಕೂಡ ಭಗವಂತ ತೊಳಿತಾನಂತಲ್ಲೇ. ಆಮೇಲೆ ಪಾರ್ಥನ ವಶವಾಗಿ ಆಮೇಲೆ ಒಬ್ಬಾಕಿ ಗೊಲ್ಲತಿ ನೀರು ಕೊಡದ ನೀರು ತಗೊಂಡು ಹೋಗುವ ಹೊತ್ನಾಗ ಆಕಿ ಕಾಲಿಗೆ ಮುಳ್ಳು ಚುಚ್ಚಿರ್ತದಂತ. ಆಕಿ ಕಾಲಿನ ಮುಳ್ಳನ್ನ ತನ್ನ ಹಲ್ಲಿನಿಂದ ತೆಗಿತಾನ ಅಂತಿಕೊಂಡು ಹೇಳ್ತಾರಲ್ಲೇ. ಆಮೇಲೆ ಧರೆಯೊಳು ನೋಡಲು ಜಾರ ಚೋರ ನೆನೆಸಿ ನೋಡ್ಲಿಕ್ಕೆ ಏನಪ್ಪ ಏನು ಜಾರ ಚೋರ ಕಳ್ಳ ಕೃಷ್ಣ ಅಂತೆಲ್ಲ ಅನ್ಸ್ಕೋತಾನ ಭಗವಂತ. ಆಮೇಲೆ ನಿರುತ ಗೋವಳ ರುಂಡ ಆಮೇಲೆ ಎಲ್ಲ ಗೋಪಾಲಕರು ಉಂಡಿರ್ತಕ್ಕಂಥ ಅನ್ನವನ್ನು ತಾನು ಉಣ್ತಾನಂತ ಭಗವಂತ ಅಂತ ಭಗವಂತ. ಆಮೇಲೆ ಗುರು ಮಹಿಪತು ಜನ್ಮರಹಿತ ಭಗವಂತನಿಗೆ ಜನ್ಮ ಅನ್ನೋದೇ ಹುಟ್ಟು ಸಾವುನ ಇಲ್ಲ ಅಂತಾದ ಭಗವಂತ ಭೂಮಿ ಮೇಲೆ ಅವತಾರ ಮಾಡಿ ಯಶೋದೆಯ ಮೊಲೆ ಪಾಲವನ್ನು ಉಂಡು ಅಂತಿಕೊಂಡು ಹೇಳ್ತಾರೆ. ಯಶೋದೆಯ ಒಂದು ಮೊಲೆ ಹಾಲನ್ನು ಕೂಡ ಭಗವಂತ ಊಟ ಮಾಡ್ತಾನ. ಈ ರೀತಿ ಭಗವಂತನ ಒಂದು ನರನಾಗಿ ಯಾವ ಲೀಲೆಯನ್ನು ತೋರ್ಸಾನ ಅಂತಿಕೊಂಡಿಲ್ಲ ಕೃಷ್ಣದಾಸರು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಅದಕ್ಕೆ ಈ ಒಂದು ನುಡಿ ಒಳಗ ದಾಸರು ನಮಗೆ ಈ ಒಂದು ಮಹತ್ವವಾದ ತತ್ವವನ್ನು ತಿಳಿಸ್ಕೊಡ್ತಾರೆ. 3 ಯುಗದೊಳಗೂ ಕೂಡ ಭಗವಂತ ಏನದ ತನ್ನ ಪರಿವಾರ ಸಹಿತವಾಗಿ ಅವತಾರ ಮಾಡಿ ಧರ್ಮವನ್ನು ರಕ್ಷಣೆ ಮಾಡೋಗೋಸ್ಕರ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಸಜ್ಜನರಿಗೆ ಒಂದು ಜ್ಞಾನಿಗಳಿಗೆ ಒಂದು ರಕ್ಷಣೆಯನ್ನು ಮಾಡೋದಲ್ಲದೆ ತನ್ನ ಪರಿವಾರ ಸಹಿತವಾಗಿ ಅವತಾರ ಮಾಡಿ ಕೇವಲ ನರನಂತೆ ಭೂಮಿ ಮೇಲೆ ನಮಗೆ ತಾನು ಲೋಕ ಶಿಕ್ಷಣಕ್ಕಾಗಿ ನರನಂತೆ ಒಂದು ನಾಟಕವನ್ನು ಲೀಲೆಗಳನ್ನು ಮಾಡಿದ ಅಂತಿಕೊಂಡು ಈ ನುಡಿಯೊಳಗೆ ನಮಗೆ ದಾಸರು ತಿಳಿಸಿಕೊಡ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಹೇಳ್ತಾರೆ ಭಗವಂತನ ಒಂದು ಕಾರಣ ಮತ್ತು ಕಾರ್ಯರೂಪಗಳು. ಈ ಭೂಮಿ ಮೇಲೆ ಬ್ರಹ್ಮಾಂಡ ನಿರ್ಮಾಣ ಮಾಡಬೇಕಾದ್ರೆ ತತ್ವಗಳು 24 ತತ್ವಗಳು ಮತ್ತು ಅದಕ್ಕೆ ಕಾರಣನಾಗಿರ್ತಕ್ಕಂಥ ಪ್ರಕೃತಿ ಇವುಗಳ ಬಗ್ಗೆ ಒಂದು ಚಿಂತನೆ ನಮಗೆ ಈ ಒಂದು 20ನೇ ನುಡಿಯೊಳಗೆ ಮಾಡಿಕೊಡ್ತಾರೆ. ಅದನ್ನು ನೋಡೋಣಂತ. ಕಾರಣಾಭಯ ಪ್ರಕೃತಿಯೊಳಗಿದ್ದಾರಧಿಕ 18 ತತ್ವವತ ರಚಿಸಿ ತದ್ರೂಪ ತನ್ನ ಮಂಗಳನೆ ಧರಿಸಿ ನೀರಜ ಭವಾಂಡನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯ ರೂಪದಿ ತೋರುವನು ಸಹಜಾಹಿತ ಛಲಗಳಲ್ಲಿ ಪ್ರತಿದಿನದಿ. ಹೀಗೆ ಹೇಳ್ತಾರೆ ಭಗವಂತ ಕಾರಣಾಭಯ ಪ್ರಕೃತಿಯೊಳಗಿದ್ದಾರಧಿಕ 18 ತತ್ವ ತಾರ್ಚಿಸಿ. ಅಂದ್ರೆ ಇದ್ರೊಳಗೆ ನಾವೇನು ತಿಳ್ಕೊಬೇಕಂದ್ರೆ ಈಗ ಭಗವಂತ ಏನದ ಈ ಒಂದು ಬ್ರಹ್ಮಾಂಡದ ಒಂದು ನಿರ್ಮಾಣ ಮಾಡಬೇಕಾದ್ರೆ ಇದಕ್ಕೆ ಮೂಲ ಕಾರಣ ಉಪಾದಾನ ಕಾರಣ ಯಾವುದಂದ್ರೆ ಈ ಒಂದು ಪ್ರಕೃತಿ. ಈ ಪ್ರಕೃತಿಯಿಂದ ಭಗವಂತ ಏನು ಮಾಡ್ತಾನೆ, ಮೂಲ ಪ್ರಕೃತಿಯಿಂದ 24 ತತ್ವಗಳನ್ನು ನಿರ್ಮಾಣ ಮಾಡ್ತಾನೆ. 24 ತತ್ವಗಳು ಯಾವಂದ್ರೆ
ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಅವ್ಯಕ್ತ ತತ್ವ, ಈ ಒಂದು 24 ತತ್ವಗಳನ್ನು ನಿರ್ಮಾಣ ಮಾಡಿ ಈ ಒಂದು ಸೃಷ್ಟಿಯನ್ನ ಮಾಡ್ತಾನ. ಇದಕ್ಕೆ ನಾವು ಉದಾಹರಣೆ ಕೊಡ್ಬೇಕಂತಂದ್ರೆ, ಇದು ಪ್ರಕೃತಿ ಅನ್ನೋದು ಇದು ಕಾರಣ, ಆಮೇಲೆ ಕಾರ್ಯ ಅಂತಂದ್ರೆ ಎಲ್ಲ ಸೃಷ್ಟಿಯ ನಿರ್ಮಾಣ ತತ್ವಗಳು ಏನದ ಅವೆಲ್ಲ ಕಾರ್ಯಗಳು ಅನ್ಸ್ಕೊಳ್ತಾವ. ಹೆಂಗಂತಂದ್ರೆ ಈಗ ಒಂದು ಮಡಿಕೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಮಡಿಕೆಯನ್ನು ಎದರಿಂದ ಮಾಡ್ತೀವಿ? ನಾವು ಮಣ್ಣಿನಿಂದ ಮಡಿಕೆಯನ್ನು ಮಾಡ್ತೀವಿ. ಅದಕ್ಕೆ ಮಡಿಕೆ ಮಾಡಲಿಕ್ಕೆ ಮುಖ್ಯವಾಗಿ ಕಾರಣ ಆಗಿದ್ದು ಯಾವುದಂದ್ರೆ ಮಣ್ಣು. ಅದು ಮಣ್ಣು ಏನದಲ್ಲೇ ಕಾರಣ ಅಂತ ಕರ್ಸ್ಕೊತದ. ಅಂದ್ರೆ ಇಲ್ಲೇ ಪೂರ್ತಿ ಜಡ ಪ್ರಕೃತಿ ಏನದ ಕಾರಣ ಅದು. ಆಮೇಲೆ ಆ ಮಣ್ಣಿನಿಂದ ಏನದ ಮಡಿಕೆಯನ್ನು ಮಾಡ್ತೀವಿ. ಆ ಮಡಿಕೆ ಏನದಲ್ಲೇ ಕಾರ್ಯ ಅಂತಿಕೊಂಡು ಕರ್ಸ್ಕೊತದ. ಅಂದ್ರೆ ಮೂಲ ಕಾರಣ ಯಾವುದು? ಪ್ರಕೃತಿ ಏನದ ಅದು ಮಣ್ಣಿದ್ದಂಗ. ಆಮೇಲೆ ಕಾರ್ಯ ಅಂತಂದ್ರೆ ಇವೇನ ಸೃಷ್ಟಿ ತತ್ವಗಳೇನವ ಅದೇನದ ಮಡಿಕೆ ಇದ್ದಂಗ. ಹಂಗ ಕಾರಣ ಆಗಿರ್ತಕ್ಕಂಥ ಪ್ರಕೃತಿಯಿಂದ ಕಾರ್ಯರೂಪವಾಗಿರ್ತಕ್ಕಂಥ 24 ತತ್ವಗಳನ್ನ ಭಗವಂತ ನಿರ್ಮಾಣ ಮಾಡಿ ಒಂದು ಬ್ರಹ್ಮಾಂಡದ ಸೃಷ್ಟಿಯನ್ನ ಮಾಡ್ತಾನ ಅಂತಿಕೊಂಡು ಹೇಳ್ತಾರ. ಕಾರಣಾಭಯ, ಕಾರಣ ಎಂಬ ಹೆಸರಿನಿಂದ ಭಗವಂತ ಕರೆಸಿಕೊಳ್ತಾ ಪ್ರಕೃತಿ ಒಳಗಿದ್ದ 18 ತತ್ವವತ್ತ ರಚಿಸಿ ತದ್ರೂಪ ತನ್ನಾಮಗಳನ್ನೇ ಧರಿಸಿ. ಅಂದ್ರೆ ಆಯಾ ತತ್ವಗಳೊಳಗ ಆಯಾ ರೂಪಗಳಿಂದನೇ ಭಗವಂತನ ಕರೆಸಿಕೊಳ್ತಾನಂತ. ಅಂದ್ರೆ ಎಲ್ಲ ತತ್ವಗಳ ಕೂಡ ಅಲ್ಲೂ 24 ತತ್ವಾಭಿಮಾನಿ ದೇವತೆಗಳು ಇರ್ತಾರ. ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಗವಂತ ಇದ್ದು ಈ ಒಂದು ಬ್ರಹ್ಮಾಂಡದ ನೀರಜ ಭವಾಂಡವನ್ನು ನಿರ್ಮಿಸಿ ಅಂತಿಕೊಂಡು ಹೇಳ್ತಾರ ಅವರು. ತದ್ರೂಪ ತನ್ನಾಮಗಳನ್ನೇ ಧರಿಸಿ ನೀರಜ ಭವಾಂಡ. ನೀರಜ ಭವ ಅಂತಂದ್ರ ನೀರ ಅಂತಂದ್ರ ಸಂಸ್ಕೃತದೊಳಗೂ ಕೂಡ ನೀರಿಗೆ ನೀರಂತೆ ಕರೀತಾರ. ನೀರಜ ಅಂತಂದ್ರೆ ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಕಮಲ, ನೀರಜ ಕಮಲ. ನೀರಜ ಭವಾಂಡ ಅಂತಂದ್ರೆ ನೀರಜ ಭವ ಅಂತಂದ್ರ ಬ್ರಹ್ಮದೇವರು, ಕಮಲಿನಲ್ಲಿ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರು. ನೀರಜ ಅಂತಂದ್ರ ಕಮಲ, ಭವ ನೀರಜ ಭವ, ಭವ ಅಂತಂದ್ಲಿಕ್ಕೆ ಹುಟ್ಟು ಅಂತೂ ಕರೀತಾರ. ರುದ್ರದೇವರಿಗೂ ಭವ ಅಂತ ಕರೀತಾರ. ಆಮೇಲೆ ಸಂಸಾರಕ್ಕೂ ಭವ ಅಂತ ಕರೀತಾರ. ಇಲ್ಲಿ ಭವ ಅಂತಂದ್ರೆ ಹುಟ್ಟು ಅಂತ ಆಗ್ತದೆ. ನೀರಜ ಭವ, ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಕಮಲದಲ್ಲಿ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರ ಅಂಡ ಅಂದ್ರೆ ಬ್ರಹ್ಮಾಂಡ. ಬ್ರಹ್ಮಾಂಡವನ್ನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯ ರೂಪದಿ ಕಾರಣ ಮತ್ತು ಕಾರ್ಯ ಎಂಬ ಹೆಸರಿನಿಂದ ಕರೆಸಿಕೊಳ್ತಾನ ಅಂತಿಕೊಂಡು ಹೇಳ್ತಾರೆ. ಹೆಂಗ ಎಲ್ಲ 24 ತತ್ವ ಒಳಗೆ ಕೂಡ ಭಗವಂತ ಆಯಾ ರೂಪದಿಂದ ಆಯಾ ಹೆಸರಿನಿಂದ ಕರೆಸಿಕೊಳ್ತಾನ ಅಂತ ಹೇಳ್ತಾರೆ. ಅವು ಭಗವಂತನಿಗೆ 24 ಕೇಶವಾದಿ ರೂಪಗಳು ಕೂಡ 24 ತತ್ವಗಳೊಳಗಿರ್ತಾರ ಅಂತಿಕೊಂಡು ಅದನ್ನ 6ನೇ ಸಂಧಿ ಒಳಗೆ ಅದನ್ನ ಎಲ್ಲ ಒಂದು ಭಗವಂತ ಯಾವ್ಯಾವ ತತ್ವಗಳೊಳಗ ಯಾವ್ಯಾವ ರೂಪದಿಂದ ಇರ್ತಾನ, ಅದರೊಳಗಿರ್ತಕ್ಕಂಥ ತತ್ವಾಭಿಮಾನಿಗಳು ಯಾರು ಅನ್ನೋದನ್ನ ಅಲ್ಲಿ ವಿವರವಾಗಿ ನಮಗೆ ಅದನ್ನ 6ನೇ ಸಂಧಿ ಒಳಗ ತಿಳಿಸಿಕೊಡ್ತಾರ. ಅಲ್ಲಿ ಅದು ಪಂಚ ಮಹಾಯಜ್ಞ ಸಂಧಿ ಒಳಗ ಅಲ್ಲಿ ತಿಳಿಸಿಕೊಡ್ತಾರ. ಕಣ್ಣು ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯೊಳಗ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಆಮೇಲೆ ಇವೇನದ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು, ಆಮೇಲೆ ಭೂ, ಜಲ, ಶಿಖಿ, ಪವನ, ಭೂತಾಕಾಶ, ಇವು ಪಂಚಭೂತಗಳು, ಆಮೇಲೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಇವು ಪಂಚ ತನ್ಮಾತ್ರಗಳು. ಈ ರೀತಿ ಪಂಚ ತನ್ಮಾತ್ರಗಳು ಭಗವಂತ ಯಾವ ರೂಪಗಳಿಂದ ಇದ್ದಾನ. ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಅವ್ಯಕ್ತ ತತ್ವ, ಹಿಂಗೆ 24 ತತ್ವಗಳಿಗೂ ಕೂಡ ಏನದ ಭಗವಂತ ಒಂದೊಂದು ರೂಪಗಳಿಂದ ಇದ್ದು ಈ ಒಂದು ಸೃಷ್ಟಿಯನ್ನ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡ್ತಾನ ಅಂತಿಕೊಂಡು ಹೇಳ್ತಾರ. ಅದು ಹೇಳ್ತಾನೆ, ನೆಲದೊಳಿಪ್ಪನು ಕೃಷ್ಣ ರೂಪದು, ಜಲದೊಳಿಪ್ಪನು ಹರಿ ಎನಿಸಿ, ಶಿಖಿಯೊಳಿಪ್ಪನು ಪರಶುರಾಮ ರೂಪೇಂದ್ರನೆನಿಸಿ, ಎಲ್ಲರೊಳಿಪ್ಪ ಜನಾರ್ದನನು ಬಾಂದಳದ ಅಚ್ಯುತ, ಗಂಧನಾರ ಹರಿ ತಾ ಪೊಳೆವ ದೋಕ್ಷ, ರಸಗಳು ರಸರೂಪ ತಾನಾಗಿ ಅಂತಿಕೊಂಡು ಈ ರೀತಿಯಿಂದ 24 ತತ್ವ ಒಳಗ ಭಗವಂತ ಯಾವ ರೂಪಗಳಿಂದ ಇದ್ದಾನ ಅನ್ನೋದನ್ನ ಅಲ್ಲಿ 6ನೇ ಸಂಧಿ ಒಳಗ ಪಂಚ ಮಹಾಯಜ್ಞ ಸಂಧಿ ಒಳಗ ಅದು ವಿವರವಾಗಿ ದಾಸರಲ್ಲೇ ನಮಗೆ ತಿಳಿಸಿಕೊಡ್ತಾರ. ಅದನ್ನ ಇಲ್ಲಿ ಹೇಳ್ತಾರ. ಕಾರಣ ಎಂಬ ಹೆಸರು ಈ ನುಡಿಯ ಒಂದು ತತ್ವ ಏನ ತಾತ್ಪರ್ಯ ತಿಳ್ಕೊಬೇಕು ನಾವು. ಆಮೇಲೆ ಕಾರಣ ಭಗವಂತ ಏನದ ಕಾರಣನಾಗಿ ಪ್ರಕೃತಿ ಒಳಗ ಕಾರಣ ರೂಪದಿಂದ ಇದ್ದು ಕಾರ್ಯರೂಪದಿಂದ 24 ತತ್ವಗಳನ್ನ ನಿರ್ಮಾಣ ಮಾಡಿ ಅದರಿಂದ ತತ್ವಗಳ ಮೂಲಕ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾನ. ಅದ್ರ ಕಾರುಣಿಕ ಕಾರ್ಯಕ್ಕೆ ರೂಪದಿ ಕಾರಣ ಮತ್ತು ಕಾರ್ಯ ಎಂಬ ಹೆಸರಿನಿಂದ ಈ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡ್ತಾನ. ಆಮೇಲೆ ತೋರುವನು ಸಹಜ ಹಿತ ಚಲಗಳಲ್ಲಿ ಪ್ರತಿದಿನದಿ ಅಂದ್ರೆ ಭಗವಂತ ತೋರ್ತಾನಂತ. ಎದ್ರೊಳಗ ತೋರ್ತಾನ? ಸಹಜ ಅಹಿತ ಅಂದ್ರೆ ಸಹಜ ಅಂತಂದ್ರ ಈಗ ಸಹಜವಾಗಿರ್ತಕ್ಕಂಥದ್ದು ಭಗವಂತ ಕೆಲವೊಂದು ಪದಾರ್ಥದೊಳಗ ಸಹಜ ರೂಪದಿಂದ ಇರ್ತಾನ. ಈಗ ಸಾಲಿಗ್ರಾಮದೊಳಗ ಏನದ ಭಗವಂತ ಸಹಜ ರೂಪದಿಂದ ಇರ್ತಾನ. ಅದ್ರೊಳಗೆ ನಾವು ಭಗವಂತನ ಸಾಲಿಗ್ರಾಮದೊಳಗ ಅಂದ್ರೆ ಆಹ್ವಾನ ಮಾಡ್ಕೋಬೇಕು ಅನ್ನೋದು ಪ್ರಶ್ನೆ ಇಲ್ಲ. ಸಾಲಿಗ್ರಾಮದೊಳಗ ಭಗವಂತ ಯಾವಾಗ್ಲೂ ಇರ್ತಾನವ. ಅದಕ್ಕೆ ಏನಂತಾರೆ? ಸಹಜ ಅಂತಿಕೊಂಡು ಕರೀತಾರೆ.
ಆಮೇಲೆ ಅಹಿತ ಅಂತಂದ್ರೆ ಈಗ ಅಳಿಗಾಡ್ಲಾರ್ದಂಥ ವಸ್ತುಗಳು, ಪರ್ವತಗಳು, ಆ ಪರ್ವತಗಳಿಗೂ ಕೂಡ ಏನದ ಭಗವಂತನ ಸಹಜವಾಗಿ ಇರ್ತಾನಂತ. ಆಮೇಲೆ ಅಚಲಗಳಲ್ಲಿ ಪ್ರತಿದಿನ ಅದೇ ಅಂತ ಕೂಡ ಅಹಿತಾಚಲ. ಅಹಿತಾಚಲ ಅಂತಂದ್ರೆ ಏನದ ಪ್ರತಿಮೆಗಳು, ಅಂದ್ರೆ ಪ್ರತಿಮೆಗಳೊಳಗೆ ಭಗವಂತ ಹೆಂಗಿರ್ತಾನಂದ್ರೆ ಪ್ರತಿಮೆಗಳೊಳಗೆ ನಾವೇನದ ಭಗವಂತನ ಆಹ್ವಾನ ಮಾಡ್ಕೋಬೇಕು ಅಂದಾಗ ಪ್ರತಿಮೆಗಳೊಳಗೆ ಭಗವಂತನ ಒಂದು ಸನ್ನಿಧಾನ ಬರ್ತದೆ. ಹಿಂಗೇನದ ಭಗವಂತ ಈ ರೀತಿ ಒಂದು ಪ್ರಕೃತಿಯಿಂದ ಪ್ರಕೃತಿ ಎಂಬ ಕಾರಣದಿಂದ 24 ತತ್ವಗಳ ನಿರ್ಮಾಣ ಮಾಡಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಕಾರಣ ಮತ್ತು ಕಾರ್ಯ ಎಂಬ ಹೆಸರಿನಿಂದ ಕರ್ಸ್ಕೊಳ್ತಾ ಆಮೇಲೆ ಎಲ್ಲ ಕಡೆಗಳು ಸಹಜ ಹಿತಚರಗಳೇ ಅಂದ್ರೆ ಎಲ್ಲ ಸಾಲಿಗ್ರಾಮಾದಿಗಳಲ್ಲಿ, ಪರ್ವತಗಳಲ್ಲಿ ಮತ್ತು ಪ್ರತಿಮೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಏನದ ಭಗವಂತ ನಮ್ಗೆ ಪ್ರತಿದಿನದಲ್ಲಿ ಕೂಡ ನಮ್ಗೆ ತೋರಿಸ್ತಾನ ಅಂತಿಕೊಂಡಿಲ್ಲ. ನಮ್ಗೆ ಈ ಒಂದು ನುಡಿಯ ಮೂಲಕ ನಮಗೆ ದಾಸರು ಭಗವಂತನ ಒಂದು ಸೃಷ್ಟಿಯ ಒಂದು ಕಾರ್ಯವನ್ನು ನಮಗೆ ಇಷ್ಟು ಸಂಕ್ಷಿಪ್ತವಾಗಿ ನಮಗೆ ಎಷ್ಟು ಒಂದು ಚಂದಾಗಿ ಈ ನುಡಿಯೊಳಗೆ ನಮಗೆಲ್ಲ ದಾಸರು ತಿಳಿಸಿಕೊಡ್ತಾರೆ. ಆಮೇಲೆ ಮುಂದಿನ ನುಡಿಯೊಳಗೆ ಭಗವಂತ ನಮಗೆ ಅಂತರ್ಯಾಮಿಯಾಗಿ ಮತ್ತು ಅಂಶಿ ಎಂಬ ಹೆಸರಿನಿಂದ ಈ ರೀತಿಯ ಮತ್ತು ಅವತಾರ ರೂಪಗಳಿಂದ ಹೇಗೆ ವಿಹಾರವನ್ನು ಮಾಡ್ತಾನೆ ಅನ್ನೋದನ್ನು ಮತ್ತು ಮುಂದಿನ ನುಡಿಯೊಳಗೆ ದಾಸರು ತಿಳಿಸಿಕೊಡ್ತಾರೆ. ಆ ವಿಚಾರವನ್ನು ಮತ್ತು ನಾಳಿನ ಸಂಚಿಕೆಯೊಳಗೆ ಮತ್ತು ನಾಳಿನ ಮಾಲಿಕೆಯೊಳಗೆ ಒಂದು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸೇವೆಯನ್ನು ನಾವಿಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೀತಾಂ ಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು. ನಹಂ ಕರ್ತ ಹರಿಕರ್ತ ನಹಂ ಕರ್ತ ಹರಿಕರ್ತ.